29 ದಿನವಾದರೂ ಪ್ರಜ್ವಲ್ ಇನ್ನೂ ಭೂಗತ. ಪ್ರಜ್ವಲ್ ಕರೆ ತರೋದಕ್ಕೆ ಎಸ್ಐಟಿಗೆ ಸಾಥ್ ಕೊಟ್ಟ ವಿದೇಶಾಂಗ ಇಲಾಖೆ ನೀಡಿದ ಡೆಡ್ಲೈನ್ ಒಳಗೆ ಬರ್ತಾರಾ ಪೆನ್ ಡ್ರೈವ್ ಕಿಂಗ್. ರೇವ್ ಪಾರ್ಟಿಯಲ್ಲಿ ತೇಲಾಡಿದ ನಟಿ ಹೇಮಾಗೆ ಎದುರಾಯ್ತು ಸಂಕಷ್ಟ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರಜ್ವಲ್ ನಾಪತ್ತೆಯಾಗಿ ಬರೋಬ್ಬರಿ 29 ದಿನಗಳು ಕಳೆದ್ರೂ ಕೂಡ ಇನ್ನೂ ಸುಳಿವು ಸಿಕ್ಕಿಲ್ಲ. ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಕರೆ ತರುವಲ್ಲಿ ಎಂಇಎ ಮಹತ್ವದ ಪಾತ್ರವನ್ನ ವಹಿಸಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಎಸ್ಐಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ತನ್ನ ಬತ್ತಳಿಕೆಯಿಂದ ಮೊದಲ ಅಸ್ತ್ರವನ್ನ ಪ್ರಯೋಗಿಸಿದೆ. ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ನೀಡಿದ್ದು, ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ, ಕೋರ್ಟ್ ಬಂಧನದ ವಾರೆಂಟ್ ಕೊಟ್ಟಿದೆ. ದೂರು ದಾಖಲಾಗ್ತಾ ಇದ್ದಂತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹಾರಿದ್ದೀರಿ. ಪಾಸ್ಪೋರ್ಟ್ ದುರ್ಬಳಕೆ ಮಾಡಿಕೊಂಡಂತಹ ನಿಮ್ಮ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾ? ಕೂಡಲೇ ನೋಟಿಸ್ಗೆ ಉತ್ತರಿಸುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಒಂದ್ ವೇಳೆ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಜರ್ಮನಿಯಲ್ಲೇ ಲಾಕ್ ಆಗ್ತಾರೆ. ಯಾವುದೇ ದೇಶಕ್ಕೆ ಪ್ರಯಾಣಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪ್ರಜ್ವಲ್ ಪೊಲೀಸರ ಅತಿಥಿ ಆಗ್ತಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋಕೆ ನಿಯಮ ಗೊತ್ತಿಲ್ಲದೆ ಪತ್ರ ಬರೆದಿದ್ದೀರಾ? ಅದು ಸದ್ಯಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಪತ್ರ ಬರೆದಿದ್ದೀರಾ? ಅದರ ಕಾನೂನು ಏನಿದೆ ನಿಮಗೆ ಗೊತ್ತಿದೆಯಾ? ಮಾಧ್ಯಮಗಳಲ್ಲಿ ಪಾಪ ಏನೋ ಹೇಳಿದ್ರಿ ಅಂತ ಹೇಳ್ತೀರಾ, ಆದ್ರೆ ಪಾಸ್ಪೋರ್ಟ್ ರದ್ದು ಮಾಡೋಕೆ ಅದರದೇ ಆದ ನಿಯಮ ಇದೆ. ಪ್ರಜ್ವಲ್ ಕರೆಸೋಕೆ ಪತ್ರ ಬರೆದ್ರಲ್ಲ, ಅದು ಸದ್ಯಕ್ಕೇನೂ ಆಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಇದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಅಷ್ಟೇ. ನಾನು 15 ದಿನಗಳ ಹಿಂದೆನೇ ಪತ್ರ ಬರೆದಿದ್ದೀನಿ. ಪತ್ರ ಬರೆದ್ರೂ ನನಗೆ ರಿಪ್ಲೈ ಬಂದಿಲ್ಲ. ಒಂದ್ ವೇಳೆ ನಾನು ಪತ್ರ ಬರೆದಿದ್ದು ತಡವೇ ಅಂದ್ಕೊಳ್ಳಿ, ಆದ್ರೆ ಈಗ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಪರಮೇಶ್ವರ್ ಮಾತನಾಡಿ, ಸಿಎಂ ಏಪ್ರಿಲ್ನಲ್ಲೇ ಪತ್ರ ಬರೆದ್ರು, ಪ್ರಧಾನಮಂತ್ರಿಗಳಿಗೆ ಬರೆದ ಪತ್ರ ಏನಾಯ್ತು? ಪ್ರಧಾನಿ ಕಚೇರಿಯಲ್ಲಿ ಆ ಪತ್ರಕ್ಕೆ ಯಾವುದೇ ಬೆಲೆ ಸಿಗ್ಲಿಲ್ವಾ? ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅಂತ ತಿಳಿಸಿದರು. ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೆ ದೇವೇಗೌಡರೇ ಬಿಟ್ಟಿದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಿಮ್ಮ ಮಗ ವಿದೇಶಕ್ಕೆ ಹೋಗಿದ್ದ, ಅಲ್ಲಿಯೇ ಹೋಗಿದ್ದಾಗ ದುರ್ಘಟನೆ ಆಯಿತು. ಅವನು ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದ? ಅವತ್ತು ನಿಮ್ಮ ಮಗ ವಿದೇಶಕ್ಕೆ ಹೋಗುವಾಗ ನಿಮ್ಮ ಪರ್ಮಿಷನ್ ತೆಗೆದುಕೊಂಡು ಹೋಗಿದ್ರಾ? ಅಲ್ಲಿ ನಡೆದ ಘಟನೆ ಏನು ಅಂತ ಯಾಕೆ ತನಿಖೆ ಮಾಡಲಿಲ್ಲ? ತನಿಖೆ ಮಾಡದೆ ಆ ವಿಷಯ ಯಾಕೆ ಮುಚ್ಚಿಟ್ರಿ? ವಿದೇಶಕ್ಕೆ ಅವತ್ತು ನಿಮ್ಮ ಮಗನನ್ನ ನೀವೇ ಪರ್ಮಿಷನ್ ಕೊಟ್ಟು ಕಳಿಸಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನನ್ನ ಮಗ ರಾಕೇಶ್ ಸತ್ತು 8 ವರ್ಷ ಆಗಿದೆ. ಈಗ ಈ ವಿಚಾರವನ್ನ ಯಾವುದಕ್ಕೂ ಲಿಂಕ್ ಮಾಡಿ ಮಾತಾಡೋದು ಮೂರ್ಖತನ. ಅವರ ಮಗ ರೇಪ್ ಮಾಡಿ ಓಡ್ ಹೋಗಿರೋದು, ಅದಕ್ಕೂ 2016ರ ಸತ್ತು ಹೋದ ರಾಕೇಶ್ ವಿಚಾರಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರು. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರ ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ರಾಕೇಶ್ ಸಿದ್ದರಾಮಯ್ಯ ಅವ್ರ ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದು ಅದು ಮೂರ್ಖತನ. ಆ ಇಶ್ಯೂ ಡಿಫ್ರೆಂಟು, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು ಹೋದ. ಎಷ್ಟನೇದು ಇಷ್ಟು ಈಗ? ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ಗೌಡಗೆ ಎಸ್ಐಟಿ ರಾಜಾತಿಥ್ಯ ನೀಡ್ತಾ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾರ್ತಿಕ್ ಅವರ ಮಾವನ ಮನೆಗೆ ಬಂದ ಹಾಗೆ ಬಂದು ಹೋಗ್ತಾ ಇದ್ದಾನೆ. ಪೆನ್ ಡ್ರೈವ್ ಲೀಕ್ ಕೇಸ್ನಲ್ಲಿ ಪಾಲುದಾರರಾಗಿರುವವರು ವಿಧಾನಸೌಧದಲ್ಲಿ ಓಡಾಡಿಕೊಂಡಿದ್ದಾರೆ. ಪೆನ್ ಡ್ರೈವ್ ಲೀಕ್ ಮಾಡಿದವರ ಮೇಲೆ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ? ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರರಾದ್ರೆ ಇನ್ನು ಡ್ರೈವರ್ನನ್ನ ಯಾಕೆ ಬಂಧಿಸಿಲ್ಲ? ಡ್ರೈವರ್ ಅರೆಸ್ಟ್ ಮಾಡಿದ್ರೆ ನಿಮ್ದೆಲ್ಲ ಹೊರಗೆ ಬರುತ್ತೆ ಅಂತ ಭಯಾನ ಅಂತ ಪ್ರಶ್ನಿಸಿದ್ರು. ಪೆನ್ ಡ್ರೈವ್ ಹಂಚಿದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಪೆನ್ ಡ್ರೈವ್ ಹಂಚಿದ ಇಬ್ಬರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ರು. 14 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದ್ನಲ್ಲ, ಇದೇ ಪ್ರಜ್ವಲ್ ಹತ್ರ ಎಲ್ಲಿದ್ದಾನವನು? ದಿನ SITಗೆ ಅವನ ಮಾವನ ಮನೆಗೆ ಹೋದಂಗೆ ಹೋಗ್ತಾನೆ ಬರ್ತಾವನೆ. ಅಲ್ಲಿ SIT ಒಳಗೆ ಅವನಿಗೇನು ರಾಜಾತಿಥ್ಯ ಇಟ್ಕೊಂಡಿದ್ದೀರಿ. ಇನ್ನು ಇದರಲ್ಲಿ ಪಾಲ್ದಾರ ಆಗಿರೋಲ್ಲ ವಿಧಾನಸೌಧದೊಳಗೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಮ ವಿಧಾನಸೌಧದ ಒಳಗೆ ಎಷ್ಟು ಜನ ಆ ಕ್ಯಾಸೆಟ್ ಸರ್ಕ್ಯುಲೇಟ್ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾವ ತನಿಖೆ ನಡೆಸ್ತೀರಿ ನೀವು? ಈಗ ಅವರು ಕಾಂಗ್ರೆಸ್ ಅವರು ನಾವು ಮಾಡೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರ ಆದರೆ ಯಾಕೆ ಅವ್ರು ಡ್ರೈವರ್ ಬಂಧಿಸಿಲ್ಲ? ಯಾಕೆ ಹಂಚಿದವ್ರನ್ನೆಲ್ಲ ಬಂಧಿಸಿಲ್ಲ? ಅಂದರೆ ಮುಚ್ಚಾಕ್ತಾ ಇದ್ದಾರಲ್ಲ. ಈಗ ಯಾಕೆ ದೇವರಾಜೇಗೌಡ ಫೋನನ್ನು ತಗೊಂಡು ಮಾತಾಡಿದ್ರು? ಅದ್ರ ಬಗ್ಗೆ ಆದರೂ ತನಿಖೆ ಆಗಬೇಕಲ್ಲ ಸರ್ಕಾರದ ಮೇಲೆ.
ರೇವ್ ಪಾರ್ಟಿ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಸಿಸಿಬಿ ಅಧಿಕಾರಿಗಳು ಬಂಧಿತ A2 ಆರೋಪಿ ಅರುಣ್ ಕುಮಾರ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆರೋಪಿ ಕೋರ್ಮಂಗಲದಲ್ಲಿ ಇದ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾನೆ. ಆರೋಪಿ ವಾಸು ಅರುಣ್ ಕುಮಾರ್ ಸೇರಿ ಪಾರ್ಟಿ ಆಯೋಜನೆ ಮಾಡಿರುವ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು ಆರೋಪಿ ಅರುಣ್ ಆಂಧ್ರಪ್ರದೇಶದ ಸಿಎಂ ಹಾಗೂ YRP ಪಕ್ಷದ ಮುಖಂಡರ ಜೊತೆ ಗುರುತಿಸಿಕೊಂಡಿರೋದು ಬೆಳಕಿಗೆ ಬಂದಿದೆ. ಇತ್ತ ರೇವ್ ಪಾರ್ಟಿ ನಡೀತಾ ಇದ್ದಂತಹ ಫಾರ್ಮ್ ಹೌಸ್ ಮೇಲೆ ಸಿಸಿಬಿ ದಾಳಿ ವೇಳೆ ಕಾಕತಿ MLA ಕಾಕತಿ ಗೋವರ್ಧನ್ ರೆಡ್ಡಿ ಎಂಬ MLA ಪಾಸ್ ಪತ್ತೆಯಾಗಿತ್ತು. ಇನ್ನು ಪಾಸ್ ವಿಚಾರವಾಗಿ ಹುಡುಕಾಟವನ್ನ ಕೂಡ ನಡೆಸಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಹೈದರಾಬಾದ್ ಮೂಲದ ಪೂರ್ಣ ರೆಡ್ಡಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಿಸಿಬಿ ದಾಳಿ ವೇಳೆ ಎಸ್ಕೇಪ್ ಆಗಿದ್ದಂತಹ ಪೂರ್ಣ ಪಾರ್ಟಿ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು MLA ಕಾಕತಿ ಗೋವರ್ಧನ ರೆಡ್ಡಿಗೆ ಆಪ್ತನಾಗಿರುವಂತಹ ಪೂರ್ಣನನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇತ್ತ ಬಂಧಿತ 5 ಆರೋಪಿಗಳ ಬ್ಯಾಂಕ್ ಅಕೌಂಟ್ ಅನ್ನ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಲ್ಲದೆ ಆರೋಪಿಗಳ ಮೊಬೈಲ್ ಮಿರರ್ ಇಮೇಜ್ ಮಾಡಿಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ಇತ್ತ ತೆಲುಗು ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ನೀಡಿದ್ದು ಮೇ 27ಕ್ಕೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿದೆ.